ಯಾಕಂದ್ರೆ ಇದು ಅರಣ್ಯ ರಕ್ಷಣಾ ಪ್ರದೇಶ ಆಗಿದೆ. ವನ್ಯಜೀವಿಗಳು ಇಲ್ಲಿ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಬರೀ ಬಸ್ ಮುಖಾಂತರ ದೇವಸ್ಥಾನದ ಹತ್ರಕ್ಕೆ ತಲುಪೋದಷ್ಟೇ. ಇಲ್ಲಿಗೆ ಆಷಾಢ ಶ್ರಾವಣ ಮಾಸದಲ್ಲಿ ಭಕ್ತರು ಜಾಸ್ತಿ ಜನಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಮತ್ತೆ ಸೋಮವಾರಗಳಲ್ಲಿ, ಹುಣ್ಮೆ ದಿನಗಳಲ್ಲಿ, ವಿಶೇಷವಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ತುಂಬಾ ಜನ ಭಕ್ತರು ಬರ್ತಾರೆ. ಅಲ್ಲಿ ಹವಾಮಾನ ಎಲ್ಲ ಹೆಂಗಿರುತ್ತೆ ಅಂದ್ರೆ ಅಕ್ಟೋಬರ್ ಇಂದ ಫೆಬ್ರವರಿವರೆಗೂ ತುಂಬಾ ತಂಪಾಗಿರುತ್ತೆ, ಮಂಜು ಜಾಸ್ತಿ ಇರುತ್ತೆ. ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಹಸಿರು ಜಾಸ್ತಿ ಇರುತ್ತೆ, ಆದ್ರೆ ಮಳೆ ಹೊಡೆತ ಜಾಸ್ತಿ ಇರುತ್ತೆ. ಈ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಕೆ ಬೆಸ್ಟ್ ವಿಸಿಟ್ ಟೈಮ್ ಯಾವುದು ಅಂದ್ರೆ ಆಗಸ್ಟ್. ಈ ಟೈಮಲ್ಲಿ ಹೋದ್ರೆ ನಾವು ಚೆನ್ನಾಗಿ ನೋಡ್ಬೋದು. ದೇವಸ್ಥಾನದಲ್ಲಿ ಫೋಟೋ ತೆಗಿಯೋದು ಮತ್ತೆ ಡ್ರೋನ್ ಹಾರಿಸೋದೆಲ್ಲ ನಿಷೇಧ ಮಾಡಿದ್ದಾರೆ. ದೇವಸ್ಥಾನದ ಹತ್ರ ಹೋಟೆಲ್ಗಳಾಗ್ಲಿ, ತಿನ್ನೋ ಐಟಮ್ಗಳಾಗ್ಲಿ ಏನು ಇರೋದಿಲ್ಲ. ಪ್ಲಾಸ್ಟಿಕ್ ಪೂರ್ತಿ ನಿಷೇಧ ಮಾಡಿದ್ದಾರೆ. ಮತ್ತೆ ಮೊಬೈಲ್ ನೆಟ್ವರ್ಕ್ಗಳು ಕಡಿಮೆ ಸಿಗೋದು. ಈ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟನ ತುಂಬಾ ಜನ ಕರ್ನಾಟಕದ ಊಟಿ ಅಂತಾನೆ ಕರೀತಾರೆ. ಯಾಕಂದ್ರೆ ಅಷ್ಟು ಅದ್ಭುತವಾಗಿರುತ್ತೆ ವ್ಯೂ ಅಲ್ಲಿ. ದೇವಸ್ಥಾನದ ಗರ್ಭಗುಡಿ ಬಾಗಿಲು ಪ್ರಾಚೀನ ಕಾಲದ ಕಬ್ಬಿಣದಿಂದ ತಯಾರಿಸಿದ್ದಾರೆ. ಇಲ್ಲಿ ದೇವರಿಗೆ ಪ್ರತಿದಿನ ನೈವೇದ್ಯ, ತಾಜಾ ಹಾಲು, ಬೆಲ್ಲ ಮತ್ತೆ ಬೆಣ್ಣೆ ಅರ್ಪಿಸ್ತಾರೆ. ಬೆಟ್ಟದ ಮೇಲ್ಗಡೆ ಹಕ್ಕಿಗಳ ಶಬ್ದಗಳು ಮತ್ತೆ ತೀವ್ರ ನಿಶಬ್ದ ಟೈಮಲ್ಲಿ ಆ ದೇವಸ್ಥಾನದ ಗಂಟೆ ಶಬ್ದ ಇದೆಲ್ಲ ಕೇಳಕ್ಕಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸುಮಾರು 77 ಕಲ್ಯಾಣಿಗಳಿದಾವಂತೆ, ಆದ್ರೆ ಕಾಣಿಸೋದು 2ರಿಂದ 3 ಅಷ್ಟೇ. ಇಲ್ಲಿ ವೆದರ್ ಪ್ರತಿ 15 ನಿಮಿಷಕ್ಕೂ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಈ ಬೆಟ್ಟದ ಮೇಲ್ಗಡೆ ಇರೋ ಮಂಜು ಸಾಮಾನ್ಯದ ಮಂಜಲ್ಲ, ತೇವಾಂಶದಿಂದ ಫಾರ್ಮ್ ಆಗೋ ಮೈಕ್ರೋ ಕ್ಲೈಮೇಟ್ ಫಾಗ್ ಅಂತಾನೆ ಹೇಳ್ತಾರೆ. ಒಂದೊಂದ್ಸಲ ಇಲ್ಲಿ ಮಂಜು ಜಾಸ್ತಿಯಾಗಿ ರೋಡ್ಗಳು ಒಂದೊಂದ್ಸಲ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ. ಮತ್ತೆ ದೇವಸ್ಥಾನಕ್ಕೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಆನೆಗಳು ಕಾಣಿಸ್ತಾ ಇರುತ್ತೆ ಒಂದೊಂದ್ಸಲ. ಮಳೆ ಬರದೇ ಇರೋ ಟೈಮಲ್ಲಿ ಇಲ್ಲಿ ಗೋ ಸೇವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ಮತ್ತೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕೂಡ ಆಚರಿಸ್ತಾರೆ ಇಲ್ಲಿ. ಇದಿಷ್ಟು ಶ್ರೀ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಬಗ್ಗೆ ಮಾಹಿತಿ. ನಿಮಗೆ ಬೇರೆದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ನನ್ನ ಇನ್ನಷ್ಟು ವೀಡಿಯೋಸ್ಗಳು ಬರಬೇಕಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ಫಸ್ಟ್ ವೀಡಿಯೋಸ್ಗಳು ಬರ್ತದೆ.